ತಮಗೆಲ್ಲ ಗೊತ್ತಿರುವ ಹಾಗೆ ಈ ಆಪರೇಷನ್ ಸಿಂಧೂರದ ಹಿಂದೆ ಇಸ್ರೋ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿತು. ಅನೇಕ ವಿಚಾರಗಳಲ್ಲಿ ಸಹಕಾರಿಯಾಯಿತು ನಮ್ಮ ಇಸ್ರೋ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಸ್ವತಃ ಇಸ್ರೋದ ನಿವೃತ್ತ ಉಪನಿರ್ದೇಶಕರಾಗಿದ್ದ SV ಶರ್ಮಾ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರ್ಮಾ ಸರ್, ನಮಸ್ಕಾರ. ನಮಸ್ಕಾರ ಸರ್, ಬಹಳ ಹೆಮ್ಮೆಯ ವಿಚಾರ ಏನಂತಂದ್ರೆ ನಮ್ಮ ಇಸ್ರೋ ಈ ಆಪರೇಷನ್ ಸಿಂಧೂರದ ಹಿಂದೆ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದೆ ಅಂತ ಹೇಳಿ, ಎಲ್ಲೆಲ್ಲಿ ನಮ್ಮ ಭಾರತೀಯ ಸೇನೆ ದಾಳಿಯನ್ನ ಮಾಡ್ತೋ, ದಾಳಿಯನ್ನ ಮಾಡಿದ ಮೊದಲು ಮತ್ತು ಮಾಡಿದ ನಂತರ ಯಾವ ರೀತಿಯ ಪರಿಸ್ಥಿತಿ ಇದೆ, ಬಲವಾದ ಸಾಕ್ಷಿಗಳನ್ನ ಕೊಡುವಲ್ಲಿ ಇಸ್ರೋ ಬಹಳ ಪ್ರಮುಖ ಪಾತ್ರ ವಹಿಸ್ತು. ಯಾವ ರೀತಿ ವಿಚಾರಗಳನ್ನ ಹಂಚ್ಕೋತೀರಿ ಸರ್ ತಾವು? ಇದು ಇಸ್ರೋ ಅನ್ನೋ ಒಂದು ಸಂಸ್ಥೆ ಬಹಳ ಘನವಾದ ಸಂಸ್ಥೆ ಅಂತ ನನಗೆ ಅನ್ಸುತ್ತೆ. ಯಾವ ಸಂಸ್ಥೆನೂ ಕಡಿಮೆ ಅಲ್ಲ. ಆದ್ರೆ ಈ 86 ಏನು ಡಿಪಾರ್ಟ್ಮೆಂಟ್ಗಳಿದೆ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ, ಅದರಲ್ಲಿ ಇಸ್ರೋ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನ ವಹಿಸಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇದು ಬಹಳ ಒಂದು ಫ್ರಮ್ ದ ರೂಟ್ ಅಂತ ಏನ್ ಹೇಳ್ತೀವಿ, ಆ ರೀತಿಯಾಗಿ ಡೆವಲಪ್ ಆಗಿದಂತ ಒಂದು ಆರ್ಗನೈಸೇಷನ್. 1962ರಲ್ಲಿ ಶುರು ಆಗಿದಂತ ಒಂದು ಆರ್ಗನೈಸೇಷನ್ ಬಹಳ ಹಂತವಾಗಿ ರೂಟ್ ಇಂದ, ಫಂಡಮೆಂಟಲ್ಸ್ ಇಂದ ಯಾವುದೇ ಒಂದು ಸಪೋರ್ಟ್ ಇಲ್ಲದಾಗೆ ಈ ಒಂದು ಸ್ಪೇಸ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ದೇಶವಾಗ್ಲಿ, ಯಾವುದೇ ಇದರಿಂದ ಯಾವುದೇ ಟೆಕ್ನಾಲಜಿ ಇನ್ಫಾರ್ಮೇಶನ್ ಯಾವುದು ನಮಗೆ ಬಂದಿಲ್ಲ. ಎಲ್ಲ ಫಂಡಮೆಂಟಲ್ ಇಂದ ಬಂದಿರುವಂತ ಒಂದು ವಿಷಯ ಅನ್ನೋದನ್ನ ನಾವು ಮನಗಟ್ಟು ಮಾಡ್ಕೋಬೇಕಾಗುತ್ತೆ. ಎರಡು ಮೇಜರ್ ರೆಸ್ಪಾನ್ಸಿಬಿಲಿಟಿ ಇಸ್ರೋಗಿದೆ. ಒಂದು ಬಂದ್ಬಿಟ್ಟು ರಾಕೆಟ್ ಮಾಡುವಂಥದ್ದು, PSLV, GSLV, Mark 3 ಈ ರೀತಿಯಾಗಿ ಎಲ್ಲ ರೀತಿಯಂತ ಒಂದು ಸಾಲಿಡ್ ಎಂಜಿನ್, ಲಿಕ್ವಿಡ್ ಎಂಜಿನ್, ಕ್ರಯೋಜನಿಕ್ ಎಂಜಿನ್ ರಾಕೆಟ್ಗಳನ್ನ ಮಾಡಿ 100 ರಾಕೆಟ್ಗಳನ್ನ ಮಾಡಿ ಬಹಳ ಯಶಸ್ವಿಯಾಗಿ 2024 ಡಿಸೆಂಬರ್ ಅಲ್ಲಿ 100 ರಾಕೆಟ್ಗಳನ್ನ ಮಾಡಿ ಒಂದು ಘನವಾದ ಸಾಧನೆಯನ್ನು ಮಾಡಿದಂತ ಆರ್ಗನೈಸೇಷನ್ ಇಸ್ರೋ. ಇದು 4 ದೇಶಗಳು ಮಾತ್ರ ಈ ಒಂದು ಸಾಧನೆಯನ್ನು ಮಾಡಿದೆ, ಅದರಲ್ಲಿ ಈ ಒಂದು ದೇಶ ಕೂಡ. ನೆಕ್ಸ್ಟ್ ನೋಡಿದ್ರೆ ಸ್ಯಾಟಲೈಟ್ ಮಾಡುವಂತದ್ದು. ಸ್ಯಾಟಲೈಟ್ ಅಲ್ಲಿ ಬೇಕಾದಷ್ಟು ತರದ ಸ್ಯಾಟಲೈಟ್ ಗಳನ್ನ ಇಸ್ರೋ ಮಾಡುತ್ತೆ. ಇದರಲ್ಲಿ ಪ್ರಮುಖವಾಗಿ 4 ತರದ ಸ್ಯಾಟಲೈಟ್. ಒಂದು ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಯಾಟಲೈಟ್. ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಏನು ದೂರ ಟಿವಿ ಬೇಕು, ಬ್ರಾಡ್ಕಾಸ್ಟಿಂಗ್ ಬೇಕು, ಮೊಬೈಲ್ ನೆಟ್ವರ್ಕ್ ಬೇಕು, ಆ ಒಂದು ಎಲ್ಲ ನೆಟ್ವರ್ಕ್ ಗಳನ್ನ ಇಸ್ರೋ ಒದಗಿಸಿಕೊಟ್ಟಿದೆ. ಆ ಒಂದು ನೆಟ್ವರ್ಕ್ ಸಿವಿಲಿಯನ್ ಯೂಸ್, ಇಂಡಸ್ಟ್ರಿ ಯೂಸ್ ಮತ್ತೆ ಸ್ಟ್ರಾಟಜಿಕ್ ಯೂಸ್ಗೆ ಕೂಡ ಬರುತ್ತೆ ಅನ್ನೋದು ಒಂದು ನಾವು ನೋಟ್ ಮಾಡ್ಬೇಕಂತ ವಿಷಯ ಆಗುತ್ತೆ. ಇದು ಒಂದು. ಎರಡನೇದು ಬಂದ್ಬಿಟ್ಟು ಸ್ಯಾಟಲೈಟ್ಗಳಲ್ಲಿ 3-4 ತರದ ಸರ್ವೇಲೆನ್ಸ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಆ ಸರ್ವೇಲೆನ್ಸ್ ಸೆಟ್ಸ್ ಅಲ್ಲಿ ಲ್ಯಾಂಡ್, ಏರ್ ಅಂಡ್ ಸಿ ಸರ್ವೇಲೆನ್ಸ್ ಅಂತ ಹೇಳ್ತೀವಿ. ಆ ಎಲ್ಲ ಸ್ಯಾಟಲೈಟ್ ಗಳನ್ನ ಕೂಡ ಇಸ್ರೋ ಮಾಡುವಂತ ಒಂದು ಕ್ಷಮತೆಯನ್ನ ಹೊಂದ್ಕೊಂಡಿದೆ. ಈಗ ಏನು 100 ರಾಕೆಟ್ ಲಾಂಚ್ ಮಾಡಿದೀವಿ, ಅದರಲ್ಲಿ 340ಕ್ಕೂ ಹೆಚ್ಚು ಸ್ಯಾಟಲೈಟ್ ಗಳನ್ನ ಇಸ್ರೋ ಈ 100 ಲಾಂಚ್ ವೆಹಿಕಲ್ ಯೂಸ್ ಮಾಡ್ಕೊಂಡು ಲಾಂಚ್ ಮಾಡಿದೆ. ಈ ಸ್ಯಾಟಲೈಟ್ ಗಳು ಬಂದ್ಬಿಟ್ಟು ಕಾರ್ಟೋಗ್ರಫಿ ಅಂತ ಏನ್ ಹೇಳ್ತೀವಿ, ಅದು ಭೂಮಿಯಲ್ಲಿ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಆಪರೇಷನ್ ಸಿಂಧೂರದ ಹಿಂದೆ ಇಸ್ರೋ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿತು. ಅನೇಕ ವಿಚಾರಗಳಲ್ಲಿ ಸಹಕಾರಿಯಾಯಿತು ನಮ್ಮ ಇಸ್ರೋ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಸ್ವತಃ ಇಸ್ರೋದ ನಿವೃತ್ತ ಉಪನಿರ್ದೇಶಕರಾಗಿದ್ದ SV ಶರ್ಮಾ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರ್ಮಾ ಸರ್, ನಮಸ್ಕಾರ. ನಮಸ್ಕಾರ ಸರ್, ಬಹಳ ಹೆಮ್ಮೆಯ ವಿಚಾರ ಏನಂತಂದ್ರೆ ನಮ್ಮ ಇಸ್ರೋ ಈ ಆಪರೇಷನ್ ಸಿಂಧೂರದ ಹಿಂದೆ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದೆ ಅಂತ ಹೇಳಿ, ಎಲ್ಲೆಲ್ಲಿ ನಮ್ಮ ಭಾರತೀಯ ಸೇನೆ ದಾಳಿಯನ್ನ ಮಾಡ್ತೋ, ದಾಳಿಯನ್ನ ಮಾಡಿದ ಮೊದಲು ಮತ್ತು ಮಾಡಿದ ನಂತರ ಯಾವ ರೀತಿಯ ಪರಿಸ್ಥಿತಿ ಇದೆ, ಬಲವಾದ ಸಾಕ್ಷಿಗಳನ್ನ ಕೊಡುವಲ್ಲಿ ಇಸ್ರೋ ಬಹಳ ಪ್ರಮುಖ ಪಾತ್ರ ವಹಿಸ್ತು. ಯಾವ ರೀತಿ ವಿಚಾರಗಳನ್ನ ಹಂಚ್ಕೋತೀರಿ ಸರ್ ತಾವು? ಇದು ಇಸ್ರೋ ಅನ್ನೋ ಒಂದು ಸಂಸ್ಥೆ ಬಹಳ ಘನವಾದ ಸಂಸ್ಥೆ ಅಂತ ನನಗೆ ಅನ್ಸುತ್ತೆ. ಯಾವ ಸಂಸ್ಥೆನೂ ಕಡಿಮೆ ಅಲ್ಲ. ಆದ್ರೆ ಈ 86 ಏನು ಡಿಪಾರ್ಟ್ಮೆಂಟ್ಗಳಿದೆ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ, ಅದರಲ್ಲಿ ಇಸ್ರೋ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನ ವಹಿಸಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇದು ಬಹಳ ಒಂದು ಫ್ರಮ್ ದ ರೂಟ್ ಅಂತ ಏನ್ ಹೇಳ್ತೀವಿ, ಆ ರೀತಿಯಾಗಿ ಡೆವಲಪ್ ಆಗಿದಂತ ಒಂದು ಆರ್ಗನೈಸೇಷನ್. 1962ರಲ್ಲಿ ಶುರು ಆಗಿದಂತ ಒಂದು ಆರ್ಗನೈಸೇಷನ್ ಬಹಳ ಹಂತವಾಗಿ ರೂಟ್ ಇಂದ, ಫಂಡಮೆಂಟಲ್ಸ್ ಇಂದ ಯಾವುದೇ ಒಂದು ಸಪೋರ್ಟ್ ಇಲ್ಲದಾಗೆ ಈ ಒಂದು ಸ್ಪೇಸ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ದೇಶವಾಗ್ಲಿ, ಯಾವುದೇ ಇದರಿಂದ ಯಾವುದೇ ಟೆಕ್ನಾಲಜಿ ಇನ್ಫಾರ್ಮೇಶನ್ ಯಾವುದು ನಮಗೆ ಬಂದಿಲ್ಲ. ಎಲ್ಲ ಫಂಡಮೆಂಟಲ್ ಇಂದ ಬಂದಿರುವಂತ ಒಂದು ವಿಷಯ ಅನ್ನೋದನ್ನ ನಾವು ಮನಗಟ್ಟು ಮಾಡ್ಕೋಬೇಕಾಗುತ್ತೆ. ಎರಡು ಮೇಜರ್ ರೆಸ್ಪಾನ್ಸಿಬಿಲಿಟಿ ಇಸ್ರೋಗಿದೆ. ಒಂದು ಬಂದ್ಬಿಟ್ಟು ರಾಕೆಟ್ ಮಾಡುವಂಥದ್ದು, PSLV, GSLV, Mark 3 ಈ ರೀತಿಯಾಗಿ ಎಲ್ಲ ರೀತಿಯಂತ ಒಂದು ಸಾಲಿಡ್ ಎಂಜಿನ್, ಲಿಕ್ವಿಡ್ ಎಂಜಿನ್, ಕ್ರಯೋಜನಿಕ್ ಎಂಜಿನ್ ರಾಕೆಟ್ಗಳನ್ನ ಮಾಡಿ 100 ರಾಕೆಟ್ಗಳನ್ನ ಮಾಡಿ ಬಹಳ ಯಶಸ್ವಿಯಾಗಿ 2024 ಡಿಸೆಂಬರ್ ಅಲ್ಲಿ 100 ರಾಕೆಟ್ಗಳನ್ನ ಮಾಡಿ ಒಂದು ಘನವಾದ ಸಾಧನೆಯನ್ನು ಮಾಡಿದಂತ ಆರ್ಗನೈಸೇಷನ್ ಇಸ್ರೋ.
ಇದು 4 ದೇಶಗಳು ಮಾತ್ರ ಈ ಒಂದು ಸಾಧನೆಯನ್ನು ಮಾಡಿದೆ, ಅದರಲ್ಲಿ ಈ ಒಂದು ದೇಶ ಕೂಡ. ನೆಕ್ಸ್ಟ್ ನೋಡಿದ್ರೆ ಸ್ಯಾಟಲೈಟ್ ಮಾಡುವಂತದ್ದು. ಸ್ಯಾಟಲೈಟ್ ಅಲ್ಲಿ ಬೇಕಾದಷ್ಟು ತರದ ಸ್ಯಾಟಲೈಟ್ ಗಳನ್ನ ಇಸ್ರೋ ಮಾಡುತ್ತೆ. ಇದರಲ್ಲಿ ಪ್ರಮುಖವಾಗಿ 4 ತರದ ಸ್ಯಾಟಲೈಟ್. ಒಂದು ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಯಾಟಲೈಟ್. ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಏನು ದೂರ ಟಿವಿ ಬೇಕು, ಬ್ರಾಡ್ಕಾಸ್ಟಿಂಗ್ ಬೇಕು, ಮೊಬೈಲ್ ನೆಟ್ವರ್ಕ್ ಬೇಕು, ಆ ಒಂದು ಎಲ್ಲ ನೆಟ್ವರ್ಕ್ ಗಳನ್ನ ಇಸ್ರೋ ಒದಗಿಸಿಕೊಟ್ಟಿದೆ. ಆ ಒಂದು ನೆಟ್ವರ್ಕ್ ಸಿವಿಲಿಯನ್ ಯೂಸ್, ಇಂಡಸ್ಟ್ರಿ ಯೂಸ್ ಮತ್ತೆ ಸ್ಟ್ರಾಟಜಿಕ್ ಯೂಸ್ಗೆ ಕೂಡ ಬರುತ್ತೆ ಅನ್ನೋದು ಒಂದು ನಾವು ನೋಟ್ ಮಾಡ್ಬೇಕಂತ ವಿಷಯ ಆಗುತ್ತೆ. ಇದು ಒಂದು. ಎರಡನೇದು ಬಂದ್ಬಿಟ್ಟು ಸ್ಯಾಟಲೈಟ್ಗಳಲ್ಲಿ ಮೂರು ನಾಲ್ಕು ತರದ ಸರ್ವೇಲೆನ್ಸ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಆ ಸರ್ವೇಲೆನ್ಸ್ ಸೆಟ್ಸ್ ಅಲ್ಲಿ ಲ್ಯಾಂಡ್, ಏರ್ ಅಂಡ್ ಸಿ ಸರ್ವೇಲೆನ್ಸ್ ಅಂತ ಹೇಳ್ತೀವಿ. ಆ ಎಲ್ಲ ಸ್ಯಾಟಲೈಟ್ ಗಳನ್ನ ಕೂಡ ಇಸ್ರೋ ಮಾಡುವಂತ ಒಂದು ಕ್ಷಮತೆಯನ್ನ ಹೊಂದ್ಕೊಂಡಿದೆ. ಈಗ ಏನು 100 ರಾಕೆಟ್ ಲಾಂಚ್ ಮಾಡಿದೀವಿ, ಅದರಲ್ಲಿ 340ಕ್ಕೂ ಹೆಚ್ಚು ಸ್ಯಾಟಲೈಟ್ ಗಳನ್ನ ಇಸ್ರೋ ಈ 100 ಲಾಂಚ್ ವೆಹಿಕಲ್ ಯೂಸ್ ಮಾಡ್ಕೊಂಡು. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಆಪರೇಷನ್ ಸಿಂಧೂರದ ಹಿಂದೆ ಇಸ್ರೋ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿತು. ಅನೇಕ ವಿಚಾರಗಳಲ್ಲಿ ಸಹಕಾರಿಯಾಯಿತು ನಮ್ಮ ಇಸ್ರೋ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈಗ ಸ್ವತಃ ಇಸ್ರೋದ ನಿವೃತ್ತ ಉಪನಿರ್ದೇಶಕರಾಗಿದ್ದ SV ಶರ್ಮಾ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರ್ಮಾ ಸರ್, ನಮಸ್ಕಾರ. ನಮಸ್ಕಾರ ಸರ್, ಬಹಳ ಹೆಮ್ಮೆಯ ವಿಚಾರ ಏನಂತಂದ್ರೆ ನಮ್ಮ ಇಸ್ರೋ ಈ ಆಪರೇಷನ್ ಸಿಂಧೂರದ ಹಿಂದೆ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದೆ ಅಂತ ಹೇಳಿ. ಎಲ್ಲೆಲ್ಲಿ ನಮ್ಮ ಭಾರತೀಯ ಸೇನೆ ದಾಳಿಯನ್ನ ಮಾಡ್ತೋ, ದಾಳಿಯನ್ನ ಮಾಡಿದ ಮೊದಲು ಮತ್ತು ಮಾಡಿದ ನಂತರ ಯಾವ ರೀತಿಯ ಪರಿಸ್ಥಿತಿ ಇದೆ, ಬಲವಾದ ಸಾಕ್ಷಿಗಳನ್ನ ಕೊಡುವಲ್ಲಿ ಇಸ್ರೋ ಬಹಳ ಪ್ರಮುಖ ಪಾತ್ರ ವಹಿಸ್ತು. ಯಾವ ರೀತಿ ವಿಚಾರಗಳನ್ನ ಹಂಚ್ಕೋತೀರಿ ಸರ್ ತಾವು? ಇದು ಇಸ್ರೋ ಅನ್ನೋ ಒಂದು ಸಂಸ್ಥೆ ಬಹಳ ಘನವಾದ ಸಂಸ್ಥೆ ಅಂತ ನನಗೆ ಅನ್ಸುತ್ತೆ. ಯಾವ ಸಂಸ್ಥೆನೂ ಕಡಿಮೆ ಅಲ್ಲ. ಆದ್ರೆ ಈ 86 ಏನು ಡಿಪಾರ್ಟ್ಮೆಂಟ್ಗಳಿದೆ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ, ಅದರಲ್ಲಿ ಇಸ್ರೋ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನ ವಹಿಸಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇದು ಬಹಳ ಒಂದು ಫ್ರಮ್ ದ ರೂಟ್ ಅಂತ ಏನ್ ಹೇಳ್ತೀವಿ, ಆ ರೀತಿಯಾಗಿ ಡೆವಲಪ್ ಆಗಿದಂತ ಒಂದು ಆರ್ಗನೈಸೇಷನ್. 1962ರಲ್ಲಿ ಶುರು ಆಗಿದಂತ ಒಂದು ಆರ್ಗನೈಸೇಷನ್ ಬಹಳ ಹಂತವಾಗಿ ರೂಟ್ ಇಂದ, ಫಂಡಮೆಂಟಲ್ಸ್ ಇಂದ ಯಾವುದೇ ಒಂದು ಸಪೋರ್ಟ್ ಇಲ್ಲದಾಗೆ ಈ ಒಂದು ಸ್ಪೇಸ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ದೇಶವಾಗ್ಲಿ, ಯಾವುದೇ ಇದರಿಂದ ಯಾವುದೇ ಟೆಕ್ನಾಲಜಿ ಇನ್ಫಾರ್ಮೇಶನ್ ಯಾವ್ದು ನಮಗೆ ಬಂದಿಲ್ಲ. ಎಲ್ಲ ಫಂಡಮೆಂಟಲ್ ಇಂದ ಬಂದಿರುವಂತ ಒಂದು ವಿಷಯ ಅನ್ನೋದನ್ನ ನಾವು ಮನಗಟ್ಟು ಮಾಡ್ಕೋಬೇಕಾಗುತ್ತೆ. ಒಂದು. ಎರಡು ಮೇಜರ್ ರೆಸ್ಪಾನ್ಸಿಬಿಲಿಟಿ ಇಸ್ರೋಗಿದೆ. ಒಂದು ಬಂದ್ಬಿಟ್ಟು ರಾಕೆಟ್ ಮಾಡುವಂತದ್ದು, PSLV, GSLV, Mark 3 ಈ ರೀತಿಯಾಗಿ ಎಲ್ಲ ರೀತಿಯಂತ ಒಂದು ಸಾಲಿಡ್ ಎಂಜಿನ್, ಲಿಕ್ವಿಡ್ ಎಂಜಿನ್, ಕ್ರಯೋಜನಿಕ್ ಎಂಜಿನ್ ರಾಕೆಟ್ ಗಳನ್ನ ಮಾಡಿ 100 ರಾಕೆಟ್ ಗಳನ್ನ ಮಾಡಿ ಬಹಳ ಯಶಸ್ವಿಯಾಗಿ 2024 ಡಿಸೆಂಬರ್ ಅಲ್ಲಿ 100 ರಾಕೆಟ್ ಗಳನ್ನ ಮಾಡಿ ಒಂದು ಘನವಾದ ಸಾಧನೆಯನ್ನು ಮಾಡಿದಂತ ಆರ್ಗನೈಸೇಷನ್ ಇಸ್ರೋ. ಇದು 4 ದೇಶಗಳು ಮಾತ್ರ ಈ ಒಂದು ಸಾಧನೆಯನ್ನು ಮಾಡಿದೆ, ಅದರಲ್ಲಿ ಈ ಒಂದು ದೇಶ ಕೂಡ. ನೆಕ್ಸ್ಟ್ ನೋಡಿದ್ರೆ ಸ್ಯಾಟಲೈಟ್ ಮಾಡುವಂತದ್ದು. ಸ್ಯಾಟಲೈಟ್ ಅಲ್ಲಿ ಬೇಕಾದಷ್ಟು ತರದ ಸ್ಯಾಟಲೈಟ್ ಗಳನ್ನ ಇಸ್ರೋ ಮಾಡುತ್ತೆ. ಇದರಲ್ಲಿ ಪ್ರಮುಖವಾಗಿ 4 ತರದ ಸ್ಯಾಟಲೈಟ್. ಒಂದು ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಯಾಟಲೈಟ್. ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಏನು ದೂರ ಟಿವಿ ಬೇಕು, ಬ್ರಾಡ್ಕಾಸ್ಟಿಂಗ್ ಬೇಕು, ಮೊಬೈಲ್ ನೆಟ್ವರ್ಕ್ ಬೇಕು, ಆ ಒಂದು ಎಲ್ಲ ನೆಟ್ವರ್ಕ್ ಗಳನ್ನ ಇಸ್ರೋ ಒದಗಿಸಿಕೊಟ್ಟಿದೆ. ಆ ಒಂದು ನೆಟ್ವರ್ಕ್ ಸಿವಿಲಿಯನ್ ಯೂಸ್, ಇಂಡಸ್ಟ್ರಿ ಯೂಸ್ ಮತ್ತೆ ಸ್ಟ್ರಾಟಜಿಕ್ ಯೂಸ್ಗೆ ಕೂಡ ಬರುತ್ತೆ ಅನ್ನೋದು ಒಂದು ನಾವು ನೋಟ್ ಮಾಡ್ಬೇಕಂತ ವಿಷಯ ಆಗುತ್ತೆ. ಇದು ಒಂದು. ಎರಡನೇದು ಬಂದ್ಬಿಟ್ಟು ಸ್ಯಾಟಲೈಟ್ಗಳಲ್ಲಿ ನಾಲ್ಕು ತರದ ಸರ್ವೇಲೆನ್ಸ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಆ ಸರ್ವೇಲೆನ್ಸ್ ಸೆಟ್ಸ್ ಅಲ್ಲಿ ಲ್ಯಾಂಡ್, ಏರ್ ಅಂಡ್ ಸಿ ಸರ್ವೇಲೆನ್ಸ್ ಅಂತ ಹೇಳ್ತೀವಿ. ಆ ಎಲ್ಲ ಸ್ಯಾಟಲೈಟ್ ಗಳನ್ನ ಕೂಡ ಇಸ್ರೋ ಮಾಡುವಂತ ಒಂದು ಕ್ಷಮತೆಯನ್ನ ಹೊಂದ್ಕೊಂಡಿದೆ. ಈಗ ಏನು 100 ರಾಕೆಟ್ ಲಾಂಚ್ ಮಾಡಿದೀವಿ, ಅದರಲ್ಲಿ 340ಕ್ಕೂ ಹೆಚ್ಚು ಸ್ಯಾಟಲೈಟ್ ಗಳನ್ನ ಇಸ್ರೋ ಈ 100 ಲಾಂಚ್ ವೆಹಿಕಲ್ ಯೂಸ್ ಮಾಡ್ಕೊಂಡು ಲಾಂಚ್ ಮಾಡಿದೆ. ಈ ಸ್ಯಾಟಲೈಟ್ ಗಳು ಬಂದ್ಬಿಟ್ಟು ಕಾರ್ಟೋಗ್ರಫಿ ಅಂತ ಏನ್ ಹೇಳ್ತೀವಿ, ಅದು ಭೂಮಿ